ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ 2005 ಸೆಕ್ಷನ್ 12ಗೆ ಸಂಬಂಧಪಟ್ಟಂತೆ ಪಾಟ್ನಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ DVA ಆ್ಯಕ್ಟ್ನ ಸೆಕ್ಷನ್ 12 ಏನಿದೆ ಇದು ಕಾಗ್ನಿಜೆನ್ಸ್ ಅಫೆನ್ಸ್ ಅಡಿಯಲ್ಲಿ ಬರುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಾಟ್ನಾ ಹೈಕೋರ್ಟ್ ಮಹತ್ವದ ಒಂದು ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ DVA ಆ್ಯಕ್ಟ್ನ ಅಡಿಯಲ್ಲಿ ಗಂಡ, ಮಾವ, ಅತ್ತೆ ಇವರ ವಿರುದ್ಧ ದೂರನ್ನು ನೀಡಲಾಗಿರುತ್ತೆ. ಈ ದೂರನ್ನು ಪರಿಗಣಿಸಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕಾಗ್ನಿಜೆನ್ಸ್ ಆ್ಯಕ್ಷನನ್ನು ತಗೊಳ್ಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯು ಪಾಟ್ನಾ ಹೈಕೋರ್ಟ್ಗೆ ಬರುತ್ತೆ. ಸೊ ಪಾಟ್ನಾ ಹೈಕೋರ್ಟ್ ಇದನ್ನು ಪರಿಗಣಿಸಿ ಇದರ ಒಂದು ವಿಚಾರಣೆಯನ್ನು ಮಾಡಿದಂಥ ಪಾಟ್ನಾ ಹೈಕೋರ್ಟ್ ಇದು ಕಾಗ್ನಿಜೆನ್ಸನ್ನು ತಗೊಳ್ಳಿಕ್ಕೆ ಬರುತ್ತಾ ಇಲ್ಲವೋ ಅನ್ನೋ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಈ ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಹೆಂಡತಿಯು ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ನ 2005 ಇದರ ಅಡಿಯಲ್ಲಿ ಒಂದು ದೂರನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀಡಲಾಗುತ್ತೆ. ಸೊ ಇದರಲ್ಲಿ ಸೆಕ್ಷನ್ 12ರ ಅಡಿಯಲ್ಲಿ ದೂರನ್ನು ನೀಡಲಾಗಿರುತ್ತೆ. ಸೊ ಇದನ್ನು ಪರಿಗಣಿಸಿದಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪರಿಗಣಿಸಿ ಗಂಡ, ಮಾವ ಮತ್ತು ಅತ್ತೆಯ ವಿರುದ್ಧ ಕಾಗ್ನಿಜೆನ್ಸ್ ಆದೇಶವನ್ನು ನೀಡಿರುತ್ತೆ. ಇದನ್ನು ಪ್ರಶ್ನಿಸಿದಂಥ ಗಂಡ ಮತ್ತು ಮಾವ ಈ ಒಂದು ಅರ್ಜಿಯನ್ನು ಮೇಲ್ಮನವಿಯಾಗಿ ಸೆಷನ್ ಕೋರ್ಟ್ಗೆ ಸಲ್ಲಿಸ್ತಾರೆ. ಸೆಷನ್ ಕೋರ್ಟು ಕೂಡ ಇವರ ಒಂದು ಮೇಲ್ಮನವಿಯನ್ನು ತಿರಸ್ಕರಿಸುತ್ತೆ. ಸೊ ಹಾಗಾಗಿ ಇದನ್ನು ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ರಿವಿಷನ್ ಪಿಟಿಷನ್ ಆಗಿ ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಇಲ್ಲಿ ಒಂದು ಪರಿಗಣಿಸಬೇಕಾದಂಥ ಅಂಶ ಅಂತಂದರೆ ಇದು ಕ್ರಿಮಿನಲ್ ಪಿಟಿಷನ್ ಆಗಿ CRPCಯ ಸೆಕ್ಷನ್ 200 ಅಥವಾ ಈಗ ಹೊಸದಾಗಿ ಬಂದಿರುವಂಥ BNS ಆ್ಯಕ್ಟ್ ಸೆಕ್ಷನ್ ಏನಿದೆ 223 ಇದರ ಅಡಿಯಲ್ಲಿ ದೂರು ಅಂತ ಪರಿಗಣಿಸಬೇಕಾಗತ್ತಾ? ಏಕೆಂದರೆ CRPCಯ ಸೆಕ್ಷನ್ 200 ಆಗಿರ್ಬೋದು, ಈಗ ಹೊಸದಾಗಿ ಬಂದಿರುವಂಥ BNSS ಸೆಕ್ಷನ್ 223 ಆಗಿರ್ಬೋದು, ಇದರ ಅಡಿಯಲ್ಲಿ ಸಲ್ಲಿಸುವಂಥ ದೂರು ಕ್ರಿಮಿನಲ್ ಪ್ರಕರಣ ಆಗಿರುತ್ತೆ. ಇದರಲ್ಲಿ ಬರುವಂಥ ಪ್ರಕರಣದ ಏನಿರ್ತದೆ ಅದನ್ನು ಕಾಗ್ನಿಜೆನ್ಸ್ ಆಗಿ ಪರಿಗಣಿಸಬೇಕಾಗಿರುತ್ತೆ. ಸೊ ಆದರೆ ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ನಲ್ಲಿ ಸಲ್ಲಿಸುವಂಥ ದೂರನ್ನು ಕಾಗ್ನಿಜೆನ್ಸ್ ಆಗಿ ತಗೊಳ್ಳೋಕ್ಕೆ ಬರುತ್ತಾ ಅಥವಾ ಆ ರೀತಿಯಲ್ಲಿ ಕೊಟ್ಟಂಥದ್ದು CRPC ಸೆಕ್ಷನ್ 200 ಅಥವಾ BNSS ಸೆಕ್ಷನ್ 223ನ ಅಡಿಯಲ್ಲಿ ಸಲ್ಲಿಸಿದಂಥ ದೂರಿನ ರೀತಿ ಅಂತ ಅರ್ಥೈಸಿಕೊಳ್ಳೋಕ್ಕಾಗತ್ತಾ ಅನ್ನೋದು ಮುಖ್ಯವಾದಂಥ ಒಂದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪರಿಗಣಿಸಿದಂಥ ಪಾಟ್ನಾ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪಿನಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಆದಂಥ ಒಂದು ಸೌರಭ್ ಕುಮಾರ್ ತ್ರಿಪಾಠಿ ವರ್ಸಸ್ ವಿಧಿ ರಾವಲ್ ಈ ಒಂದು ಪ್ರಕರಣ ಅದು ಇತ್ತೀಚೆಗೆ 2025ರಲ್ಲಿ ಅದು ತೀರ್ಮಾನಗೊಂಡಿರುವಂಥದ್ದು. ಆ ಪ್ರಕರಣವನ್ನು ಕೂಡ ಉಲ್ಲೇಖಿಸಿ ಇಲ್ಲಿ ಪುನರ್ ಉಚ್ಚರಿಸಿದೆ. ಅಂದರೆ ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 12ರಲ್ಲಿ ಕೊಡುವಂಥ ದೂರು ಕಾಗ್ನಿಜೆನ್ಸನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ. ಏಕೆಂದರೆ ಇದು CRPCಯ ಸೆಕ್ಷನ್ 200 ಆಗಿರ್ಬೋದು ಅಥವಾ BNSS ಸೆಕ್ಷನ್ 223 ಅಡಿಯಲ್ಲಿ ಕೊಟ್ಟಂಥ ದೂರು ಅಂತ ಅರ್ಥೈಸಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂಥ ದೂರಿಗೆ ಸೆಕ್ಷನ್ 12ನಲ್ಲಿ ಕೊಟ್ಟಂಥ ದೂರಿಗೆ ಅದನ್ನ ಕಾಗ್ನಿಜೆನ್ಸ್ ಆಗಿ ತಗೊಳ್ಳೋದಕ್ಕೆ ಬರೋದಿಲ್ಲ, ಆ ರೀತಿ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಇವು ಮಹತ್ವದ ತೀರ್ಪನ್ನು ಪಾಟ್ನಾ ಹೈಕೋರ್ಟ್ ಪ್ರಶಾಂತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ಅಥವಾ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸೈಟೇಷನ್ಸ್ ಏನಿದೆ ಅದರಲ್ಲಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿದೆ. ಹಾಗೆ ಪಾರ್ಟಿ ಹೆಸರು ಮತ್ತು ಕೇಸ್ ನಂಬರ್ ಇವುಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದಿಂದ ಒಂದು ಸಂಪೂರ್ಣವಂಥ ಒಂದು ಅಂಶ ಏನು ಗೊತ್ತಾಗುತ್ತೆ ಅಂದರೆ DVA ಆ್ಯಕ್ಟ್ 2005 ಇದರ ಸೆಕ್ಷನ್ 12ರ ಅಡಿಯಲ್ಲಿ ಕೊಡುವಂಥ ಮ್ಯಾಜಿಸ್ಟ್ರೇಟಿಗೆ ನೇರವಾಗಿ ಕೊಡುವಂಥ ದೂರ ಏನಿದೆ ಇದನ್ನು CRPCಯ ಸೆಕ್ಷನ್ 200 ಅಥವಾ ಹೀಗೆ ಬಂದಿರುವಂಥ BNS ಸೆಕ್ಷನ್ ಏನಿದೆ 223 ಇದರ ಅಡಿಯಲ್ಲಿ ಕೊಟ್ಟಂಥ ದೂರು ಅಂತ ಪರಿಗಣಿಸೋಕ್ಕೆ ಬರೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಕ್ರಿಮಿನಲ್ ಅಪರಾಧಗಳು ಆದಂಥ ಸಂದರ್ಭದಲ್ಲಿ ಅವುಗಳ ದೂರನ್ನು CRPC ಸೆಕ್ಷನ್ 200 ಈಗ ಬಂದಿರುವಂಥ BNSS ಸೆಕ್ಷನ್ 223 ಇದರ ಅಡಿಯಲ್ಲಿ
ನಾವು ದೂರನ್ನು ಸಲ್ಲಿಸಿದಾಗ ಅದರ ವಿಚಾರಣೆಯನ್ನು ಮಾಡಿ ಕಾಗ್ನಿಜೆನ್ಸನ್ನು ಅಪರಾಧಿಗಳ ವಿರುದ್ಧ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಆ ರೀತಿಯಲ್ಲಿ ಈ ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ನಲ್ಲಿ ಅಡಿ ಸೆಕ್ಷನ್ 12ರ ಅಡಿಯಲ್ಲಿ ಕೊಟ್ಟಂಥ ದೂರನ್ನು ಈ ರೀತಿಯಲ್ಲಿ ಕಾಗ್ನಿಜೆನ್ಸ್ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಪಾಟ್ನಾ ಹೈಕೋರ್ಟ್ ಇಲ್ಲಿ ನೀಡಿದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇತ್ತೀಚೆಗೆ ನೀಡಿದಂಥ ಒಂದು ಜಡ್ಜ್ಮೆಂಟನ್ನು ಕೂಡ ಕೋರ್ಟ್ ಮಾಡಿ ಇಲ್ಲಿ ತೀರ್ಪನ್ನು ನೀಡಿರೋದ್ರಿಂದ ಇವಾಗ ಇದರಿಂದ ನಮಗೆ ಒಂದು ಪ್ರಮುಖವಾಗಿ ಗೊತ್ತಾಗುವಂಥ ಒಂದು ಪ್ರಮುಖವಾದಂಥ ಅಂಶ ಅಂತಂದರೆ DV ಆ್ಯಕ್ಟ್ನ ಸೆಕ್ಷನ್ 12ರಲ್ಲಿ ನೀಡುವಂಥ ದೂರು ಅದನ್ನು ಕಾಗ್ನಿಜೆನ್ಸ್ ಆ್ಯಕ್ಷನ್ ಆಗಿ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಗಮನಿಸಬಹುದಾಗಿದೆ. ಸೊ ಹಾಗಾಗಿ DV ಆ್ಯಕ್ಟ್ ಸೆಕ್ಷನ್ 12ನಲ್ಲಿ ಕೊಡುವಂಥದ್ದನ್ನ ಸಿ ಸಿ ಕೇಸಾಗಿ ಕನ್ವರ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನ ಸೀಮಿಸ್ ಆಗಿ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ಅದರ ಅಡಿಯಲ್ಲಿ ಕೇಸನ್ನು ನಡೆಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸಿ ಆಗಿ ಅಂದರೆ ಕ್ರಿಮಿನಲ್ ಕೇಸಾಗಿ ಪರಿಗಣಿಸಿ ಕಾಗ್ನಿಜೆನ್ಸ್ ಆ್ಯಕ್ಷನನ್ನು ಇದರ ಮೇಲೆ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಸಂಪೂರ್ಣವಾಗಿ ಅಥವಾ ಕ್ಲಿಯರಾಗಿ ಗೊತ್ತಾಗುವಂಥ ಒಂದು ಅಂಶ ಆಗಿದೆ.